ಕಡೆಗೆ ಹೋಗಿತ್ತು. ಯಾವಾಗ 2014 ಹಿಂದೆ ಆ ಭಾಗದ ಜನತೆಗೆ ನೀರಿನ ಹಾಹಾಕಾರ. ಒಂದು ನೀರು ಸಿಕ್ಕಿದ್ರೆ ಕುಡಿಯೋ ನೀರಿಗೆ ಇವತ್ತು, ಜೊತೆಗೆ ರೈತರ ಬದುಕು ಕಂಗಾಲಾಗಿ ರೈತರು ಬೀದಿಗೆ ಬರತಕ್ಕಂಥ ಪರಿಸ್ಥಿತಿ ಬಂದಿತ್ತು. ಅದರ ವಾಸ್ತವತೆಯನ್ನು ಅರಿತಂತ ಸರ್ಕಾರ ಅಂದು ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು 2013-18 ಈ ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತ ಕೃಷ್ಣ ಬೈರೇಗೌಡರು ಏನಾದರೂ ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ರೈತರ ಜನತೆಯ ಸಂಕಷ್ಟಕ್ಕೆ, ಅವರ ನೋವಿಗೆ ನಮ್ಮ ಸರ್ಕಾರ ಸ್ಪಂದಿಸಬೇಕು, ಅಂತರ್ಜಲ ಮಟ್ಟವನ್ನು ವೃದ್ಧಿ ಆಗಬೇಕು ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಮಾಡಿ ನೂರಾರು ಜನ ನೀರಿಗೆ ಸಂಬಂಧಪಟ್ಟಂತಹ ವಿಜ್ಞಾನಿಗಳನ್ನ ಒಂದು ತಂಡ ರಚಿಸಿ ಅಧ್ಯಯನ ಮಾಡಿಸಿ ಒಂದು ವರದಿ ತರಿಸಿ ಸಾಧಕ ಬಾಧಕಗಳನ್ನೆಲ್ಲವೂ ಚರ್ಚೆ ಮಾಡಿ ಅದರ ಒಳ್ಳೆಯ ಒಂದು ತೀರ್ಮಾನಕ್ಕೆ ಬಂದು ಏನು STP ಪ್ಲಾಂಟ್ ಇಂದ ನೀರು ಹರಿದೋಗ್ತಿತ್ತು ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಮಾಡಿ ಅದನ್ನ ಕೆರೆಗಳಿಗೆ ತುಂಬಿಸಿ ಅಂತರ್ಜಲ ಮಟ್ಟ ವೃದ್ಧಿಯಾಗಿ ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರ 2013-18 ಅವಧಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ HN ವ್ಯಾಲಿ KC ವ್ಯಾಲಿಯನ್ನ ಯೋಜನೆಯನ್ನ ತೆಗೆದುಕೊಂಡು ಹೋಗಿ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಕೆರೆಗಳನ್ನ ತುಂಬಿಸಲಿಕ್ಕೆ ಇವತ್ತು 500-600 ಅಡಿ ಎಲ್ಲೆಲ್ಲಿ KC ವ್ಯಾಲಿ HN ವ್ಯಾಲಿ ನೀರು ಹೋಗಿದೆ ಅಲ್ಲಿ 500-600 ಅಡಿಗೆ ನೀರು ಸಿಗ್ತಾ ಇದೆ. ಅವತ್ತಿನ ರೈತರು ಏನು ಬೀದಿಗೆ ಬರಬೇಕಾದಂತ ಪರಿಸ್ಥಿತಿ ಇತ್ತು. ವರ್ಷಕ್ಕೆ 4-3-5 ಬೆಳೆಯನ್ನ 3-4-5 ಬೆಳೆಗಳನ್ನ ತೆಗೆದು ಅವರ ಬದುಕನ್ನು ಹಸನು ಮಾಡಿಕೊಂಡಿರ್ತಕ್ಕಂಥ ಉದಾಹರಣೆ ಕಣ್ಮುಂದೆ ಇದ್ರೆ ಇವತ್ತು ಎಲ್ಲ ಭಾಗದಲ್ಲಿ ಕೆಲಸಗಳು ಕಾರ್ಯಗಳು ನಡೀತಾ ಇರ್ತಕ್ಕಂಥ ನೋಡಿ ಇದು ಭೂಮಿ ಪೂಜೆ ಆಗಿ ಹೆಚ್ಚು ಕಡಿಮೆ ಮುಂದಿನ ತಿಂಗಳಿಗೆ 1 ವರ್ಷ ಬೇರೆ ಭಾಗದಲ್ಲಿ ಕೆಲಸ ನಡ್ಕೊಂಡ್ ಬರ್ತಾ ಇತ್ತು. 220 kV ಶಂಕುಸ್ಥಾಪನೆ ಆಗಿದ್ದು ನೆಕ್ಸ್ಟ್ ಮಾರ್ಚ್ 4ನೇ ತಾರೀಕು ಮುಗಿದು ಹೋಯಿತು. ಅವತ್ತು ಭೂಮಿ ಪೂಜೆ ಆಗಿತ್ತು. ಈ ಟೆಂಡರ್ ಆಗಿರ್ತಕ್ಕಂಥ ಕಂಪ್ನಿಯವರು ಹೊರಗಡೆ ಒಂದು ದೊಡ್ಡ 2-3 ಯೋಜನೆಗಳನ್ನ ಮಾಡ್ತಾ ಇದ್ದೀವಿ, ಅದು ಮುಗಿದ ಮೇಲೆ ಮಾಡ್ತೀವಿ ಅಂತ ಹೇಳಿ ವಿನಂತಿಯನ್ನ ಮಾಡಿದ್ರು. ಅದಾದ್ಮೇಲೆ ಒಂದು ಪೂಜೆಯನ್ನ ಮಾಡಬೇಕಾದಂತ ಸಂದರ್ಭ ಬಂತು. ಪೂಜೆ ಮಾಡಬೇಕಾದಂತ ಸಂದರ್ಭ ಬಂದಾಗ ಬೆಳಗಾಂ ಅಧಿವೇಶನ ಬಂತು. ಮಧ್ಯದಲ್ಲಿ ನಮ್ಮ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಅವು ಕೂಡಕೊಂಡು ಬಂದು ಕಳೆದ ತಿಂಗಳು ಚಾರ್ಜ್ ಅವರನ್ನ ಕರೆಸಿ 220 kV ಸ್ಟೇಷನ್ ಅನ್ನ ಭೂಮಿ ಪೂಜೆಯನ್ನ 300 ಕೋಟಿ ವೆಚ್ಚದ ಭೂಮಿ ಪೂಜೆಯನ್ನ ನಾನು ಮತ್ತೆ ನಮ್ಮ ಪಕ್ಷದ ಮುಖಂಡರು ವಿಜೃಂಭಣೆಯಿಂದ ಈ ತಾಲೂಕಿನ ಪ್ರತಿ ಮನೆಗೂ ಆ ವಿಚಾರವನ್ನ ತಲುಪಂತೆ ಅವತ್ತು ಮಾಡಿದೋ ಅವತ್ತು ಬಿಜೆಪಿ JDS ಪಕ್ಷದ ಮುಖಂಡರ ಒಂದು ಹೊಟ್ಟೆ ಕಿಚ್ಚು, ಒಂದು ಹೊಟ್ಟೆ ಉರಿಯ ಕಟ್ಟೆ ಒಡೆದೋಯ್ತು. ಅವತ್ತೂರವರೆಗೂ ಮಲಗಿದಂತರು ಏಕಾಏಕಿ ಎದ್ಬಿಟ್ರು. MLA ಒಳ್ಳೆ ಹೆಸರು ಗೊತ್ತಾದ್ರೆ MLA ಹೆಸರಿಗೆ MLA ಮಾಡ್ತಕ್ಕಂಥ ಕೆಲಸಕ್ಕೆ ನಾವೇನಾದ್ರೂ ಒಂದು ಕಾರಣ ಹುಡುಕ್ಬೇಕು ಅಂತ ಹೇಳಿ ಹಗಲು ರಾತ್ರಿ ನನ್ನ ಜಪವನ್ನ, ನಮ್ಮ ಸರ್ಕಾರದ ಜಪವನ್ನ, ವೃಷಭಾವತಿ ವ್ಯಾಲಿ ಯೋಜನೆಯ ಜಪವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ನಾನು ಎಲ್ಲ ಹೇಳ್ತಾ ಇರ್ತಾರೆ, ಅವ್ರೇನಾದ್ರು ಪ್ರೆಸ್ ಮೀಟು ಅವನ್ನೆಲ್ಲ ನಾನು ಕೇಳಕ್ ಹೋಗಲ್ಲ. ನಾನು ಕೇಳೋದೇನು, ನಮ್ಮ ಕ್ಷೇತ್ರ ರೈತರದು, ನಮ್ಮ ಕ್ಷೇತ್ರ ಸಾರ್ವಜನಿಕರದು, ನಮ್ಮ ಕ್ಷೇತ್ರ ರೈತರಿಗೆ ಒಳ್ಳೇದಾಗಂತದ್ದು ನನಗೆ ಬೇಕಾಗಿರೋದು, ನಮ್ಮ ಕ್ಷೇತ್ರ ಸಾರ್ವಜನಿಕರಿಗೆ ಒಳ್ಳೇದಾಗಂತದ್ದು ಬೇಕಾಗಿರೋದು. ಎಲ್ಲ ಪಾಪ ಅವ್ರ ಬಾಯಿ ಬಂದಾಗ ಮಾತಾಡ್ತಾರೆ. ಈ ಕ್ಷೇತ್ರದಲ್ಲಿ ಏನು ಒಂದು ಕೆಲಸನೂ ಆಗಲಿಲ್ಲ ಅಂತ, ಕೆಲಸ ಆಯ್ತು ಅಂತ ಯಾರೋ ಮಾತಾಡಿದ್ರೆ ನೀವು ಹಂಗೆಲ್ಲ ಮಾತಾಡಬೇಡಿ ಅಂತಾರೆ. ಜನರು ಬಾಯಾದ್ರೂ ಮುಚ್ಚಕ್ಕಾಯ್ತದ? ಶ್ರೀನಿವಾಸಪುರ ಪಂಚಾಯತ್ ಕೆಲಸ ಆಗಿರ್ತಕ್ಕಂಥದ್ದು ನನ್ನ ಅವಧಿಯಲ್ಲಿ ಯಾರಾದ್ರೂ ಇಲ್ಲ ಅಂತ ಹೇಳಕ್ಕಾಗ್ತದ?